H1B ವೀಸಾಕ್ಕೆ ಅಮೆರಿಕ ದೊಡ್ಡ ಪೆಟ್ಟು. ಒಬ್ಬ ಉದ್ಯೋಗಿಗೆ 87 ಲಕ್ಷ ರೂಪಾಯಿ ಶುಲ್ಕ. ವೀಕ್ಷಕರೇ, ಅಮೆರಿಕದ ಕನಸು ಕಾಣ್ತಾ ಇರುವಂತಹ ಭಾರತೀಯ ಐಟಿ ಉದ್ಯೋಗಿಗಳಿಗೆ ಮತ್ತು ಅಲ್ಲಿ ನೆಲೆಸಲು ಹಂಬಲಿಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಟ್ರಂಪ್ ಸರ್ಕಾರ ಈಗ ಅಕ್ಷರಶಃ ಡೆತ್ ವಾರೆಂಟ್ ಅನ್ನು ಕೊಟ್ಟಿದೆ. ಹೌದು, ಅಮೆರಿಕದ ಇತಿಹಾಸದಲ್ಲಿ ಎಂದೂ ಕೇಳರಿಯದ ರೀತಿಯಲ್ಲಿ H1B ವೀಸಾ ಶುಲ್ಕವನ್ನು ಏರಿಕೆ ಮಾಡಲು ಟ್ರಂಪ್ ಆಡಳಿತ ಈಗ ಮುಂದಾಗಿದೆ. ಇನ್ನು ಮುಂದೆ ಒಬ್ಬ ಉದ್ಯೋಗಿಯನ್ನು H1B ವೀಸಾ ಅಡಿಯಲ್ಲಿ ಕೆಲಸಕ್ಕೆ ಸೇರಿಸಿಕೊಳ್ಬೇಕಾದ್ರೆ ಅಮೆರಿಕದ ಕಂಪನಿಗಳು ಬರೋಬ್ಬರಿ $1,03,265 ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಅಂದರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ನೋಡೋದಾದರೆ ಸರಿಸುಮಾರು 87 ಲಕ್ಷ ರೂಪಾಯಿಗಳು. ಬರೀ ಒಂದು ವೀಸಾಕ್ಕೆ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಕಂಪನಿಗಳು ಕೊಡಬೇಕಾ? ಅಲ್ಲಿಗೆ ಭಾರತೀಯರ ಅಮೆರಿಕದ ಕನಸು ಮಣ್ಣು ಪಾಲು ಆದಂತೆ. ಹಾಗಾದರೆ ಟ್ರಂಪ್ ಭಾರತೀಯರನ್ನು ಟಾರ್ಗೆಟ್ ಮಾಡ್ತಿದ್ದಾರಾ? ಭಾರತೀಯರ ಮುಂದಿನ ಭವಿಷ್ಯವೇನು? ಅಮೆರಿಕ ತಜ್ಞರು ಹೇಳೋದೇನು? ಟ್ರಂಪ್ ಅವರ ಈ ಕಠಿಣ ರೂಲ್ಸ್ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ನಾನು ಶಿವಮೂರ್ತಿ ಸ್ವರೂಪ. $1,03,265 ವೀಸಾ ಫೀಸ್. ಟ್ರಂಪ್ ಸರ್ಕಾರದ ಹೊಸ ಪರ್ಮನೆಂಟ್ ಪ್ಲಾನ್. ವಿಷಯ ಏನಪ್ಪಾ ಅಂತ ಅಂದರೆ, ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಅಂದರೆ DHS ಈಗ H1B ವೀಸಾ ಪಿಟಿಷನ್ ಅಥವಾ ಅರ್ಜಿಗಳಿಗೆ ಬರೋಬ್ಬರಿ $1,03,265 ಶುಲ್ಕವನ್ನು ವಿಧಿಸಲು ಹೊಸ ಪ್ರಸ್ತಾಪವನ್ನು ಮುಂದೆ ಇಟ್ಟಿದೆ. ಇಲ್ಲಿ ಗಮನಿಸಬೇಕಾದ ಅಂಶವೇನಪ್ಪ ಅಂತ ಅಂದರೆ, ಟ್ರಂಪ್ ಅವರು ಕಳೆದ ಸೆಪ್ಟೆಂಬರ್ 2025ರಲ್ಲಿ ಇದೇ ರೀತಿಯ $1,00,000 ಶುಲ್ಕವನ್ನು ಅಧ್ಯಕ್ಷೀಯ ಆದೇಶದ ಮೂಲಕ ಹೇರಿದರು. ಆದರೆ ಆ ಆದೇಶವು ಕಾನೂನು ಸವಾಲುಗಳನ್ನು ಎದುರಿಸ್ತಾ ಇತ್ತು ಮತ್ತು ಮುಂದಿನ ತಿಂಗಳು ಅದರ ಅವಧಿ ಮುಗಿಯಲಿದೆ. ಇದನ್ನು ಅರಿತ ಟ್ರಂಪ್ ಆಡಳಿತ ಈ ಬಾರಿ ಕಾನೂನುಬದ್ಧವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ಹೊಸ ಪ್ರಸ್ತಾಪವು ಬೇರೆಯದ್ದೇ ಆದ ಕಾನೂನು ಅಧಿಕಾರವನ್ನು ಹೊಂದಿದೆ ಮತ್ತು ಇದನ್ನು ಶಾಶ್ವತವಾಗಿ ಜಾರಿಗೆ ತರಲು ಸರ್ಕಾರ ಪ್ಲಾನ್ ಮಾಡಿದೆ. ಈ ಕರಡು ಪ್ರಸ್ತಾವನೆಯು ಈಗ ಸಾರ್ವಜನಿಕರ ಅಭಿಪ್ರಾಯಕ್ಕೆ ಮುಕ್ತವಾಗಿದ್ದು ಮುಂದಿನ ಕೆಲವು ತಿಂಗಳುಗಳಲ್ಲಿ ಇದು ಅಧಿಕೃತವಾಗಿ ಜಾರಿಗೆ ಕೂಡ ಬರಲಿದೆ. ಯಾರಿಗೆಲ್ಲ ಈ 87 ಲಕ್ಷ ರು ಶುಲ್ಕ ಅನ್ವಯ? ಕ್ಯಾಪ್ ಸಬ್ಜೆಕ್ಟ್ ಅಂದರೆ ಏನು? ವೀಕ್ಷಕರೇ, ಎಲ್ಲ H1B ವೀಸಾಗಳಿಗೂ ಈ ಶುಲ್ಕ ಅನ್ವಯವಾಗುತ್ತಿದೆಯಾ? ಖಂಡಿತ ಇಲ್ಲ. ಇಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ಈ ಹೊಸ ಶುಲ್ಕವು ಕೇವಲ ಕ್ಯಾಪ್ ಸಬ್ಜೆಕ್ಟರ್ H1B ಅರ್ಜಿಗಳಿಗೆ ಮಾತ್ರ ಅನ್ವಯವಾಗುತ್ತೆ. ಅಮೆರಿಕದಲ್ಲಿ ಪ್ರತಿ ವರ್ಷ 85,000 ಹೊಸ H1B ವೀಸಾಗಳ ಕೋಟಾ ಇರುತ್ತೆ. ಇದರಲ್ಲಿ 65,000 ಸಾಮಾನ್ಯ ಕೋಟಾ ಮತ್ತು 20,000 ಮಾಸ್ಟರ್ಸ್ ಡಿಗ್ರಿ ಕೋಟಾ ಸೇರಿರುತ್ತೆ. ಈ 85,000 ವೀಸಾಗಳ ಅಡಿಯಲ್ಲಿ ಹೊಸದಾಗಿ ಅಮೆರಿಕಕ್ಕೆ ಬರುವವರಿಗೆ ಅಥವಾ ಅಲ್ಲಿ ಲಾಟರಿ ಮೂಲಕ ವೀಸಾ ಪಡೆಯುವವರಿಗೆ ಮಾತ್ರ ಈ 87 ಲಕ್ಷ ರೂಪಾಯಿ ಶುಲ್ಕ ಅನ್ವಯವಾಗಲಿದೆ. ಯಾರು ಈ ಶುಲ್ಕದಿಂದ ಬಚಾವಾಗ್ತಾರೆ? ಉನ್ನತ ಶಿಕ್ಷಣ ಸಂಸ್ಥೆಗಳು, ಲಾಭರಹಿತ ಸಂಶೋಧನಾ ಸಂಸ್ಥೆಗಳು ಈ ಕ್ಯಾಪ್ ಎಕ್ಸ್ಪೆಂಟ್ ವರ್ಗಕ್ಕೆ ಸೇರುತ್ತವೆ. ಇಂತಹ ಸಂಸ್ಥೆಗಳು ನೇಮಕ ಮಾಡಿಕೊಳ್ಳುವಂತಹ ವಿದೇಶಿ ಉದ್ಯೋಗಿಗಳಿಗೆ ಈ ಬೃಹತ್ ಶುಲ್ಕ ಇರುವುದಿಲ್ಲ. ಅಷ್ಟೇ ಅಲ್ಲ, ಈಗಾಗಲೇ H1B ವೀಸಾ ಹೊಂದಿದ್ದು ಕಂಪನಿ ಬದಲಾಯಿಸುವವರಿಗೆ ಅಥವಾ ವೀಸಾ ಎಕ್ಸ್ಟೆನ್ಷನ್ ಮಾಡಿಕೊಳ್ಳುವವರಿಗೆ ಈ ಶುಲ್ಕ ಅನ್ವಯವಾಗುವುದಿಲ್ಲ. ಆದರೆ ಇಲ್ಲೊಂದು ಕಂಡೀಷನ್ ಇದೆ. ವೀಸಾ ಅವಧಿ ಮುಗಿದು ಮತ್ತೆ ಹೊಸದಾಗಿ 6 ವರ್ಷದ ಅವಧಿಗೆ ಅರ್ಜಿ ಹಾಕುವ ಸಂದರ್ಭದಲ್ಲಿ ಈ ಶುಲ್ಕ ಅನ್ವಯವಾಗುವ ಸಾಧ್ಯತೆ ಇದೆ ಅಂತ ತಜ್ಞರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಭಾರತೀಯ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕ್. F1 ವೀಸಾದಿಂದ H1Bಗೆ ಹೋಗುವವರಿಗೆ ಸಂಕಷ್ಟ. ಹೋದ ವರ್ಷ ಟ್ರಂಪ್ $1,00,000 ಶುಲ್ಕ ಘೋಷಣೆಯನ್ನು ಮಾಡಿದಾಗ ಅದು ಕೇವಲ ಅಮೆರಿಕದ ಹೊರಗಿನಿಂದ ಬರುವವರಿಗೆ ಮಾತ್ರ ಅನ್ವಯವಾಗ್ತಾ ಇತ್ತು. ಹಾಗಾಗಿ ಕಂಪನಿಗಳು ಅಮೆರಿಕದಲ್ಲೇ ಓದ್ತಾ ಇದ್ದಂತಹ ಭಾರತೀಯ ವಿದ್ಯಾರ್ಥಿಗಳನ್ನು F1 ವೀಸಾ ಹೊಂದಿರುವವರನ್ನು ಸುಲಭವಾಗಿ ಕೆಲಸಕ್ಕೆ ತೆಗೆದುಕೊಳ್ತಾ ಇದ್ವು. ಆದರೆ ಈಗಿನ ಹೊಸ ರೂಲ್ಸ್ ಪ್ರಕಾರ ಅಮೆರಿಕದ ಒಳಗಿರುವ ವಿದ್ಯಾರ್ಥಿಗಳು ತಮ್ಮ F1 ವೀಸಾವನ್ನು H1Bಗೆ ಬದಲಾಯಿಸಿಕೊಳ್ಳಬೇಕಾದರೂ ಸಹ ಆ ಕಂಪನಿಯು $1,00,000 ಕಟ್ಟಲೇಬೇಕು. ನ್ಯೂಯಾರ್ಕ್ ಮೂಲದ ಖ್ಯಾತ ಇಮಿಗ್ರೇಷನ್ ಅಟಾರ್ನಿ ಸೈರಸ್ ಮೆಹ್ತಾ ಅವರು ಈ ಬಗ್ಗೆ ಮಾತನಾಡ್ತಾ ಇದು H1B ಪ್ರೋಗ್ರಾಂನ ಅಂತ್ಯ ಅಂತ ಹೇಳಿಕೊಂಡಿದ್ದಾರೆ. ಅಮೆರಿಕದ ಆರ್ಥಿಕತೆಯನ್ನು ಬೆಳೆಸ್ತಾ ಇದ್ದಂತಹ ಚಿನ್ನದ ಮೊಟ್ಟೆ ಇಡುವ ಕೋಳಿಯನ್ನೇ ಟ್ರಂಪ್ ಸರ್ಕಾರ ಕೊಂದಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಒಂದು ಕಂಪನಿಯು ಒಬ್ಬ ಫ್ರೆಷರ್ ಅಥವಾ ವಿದ್ಯಾರ್ಥಿಯನ್ನು ಕೆಲಸಕ್ಕೆ ತೆಗೆದುಕೊಳ್ಳಬೇಕಾದ್ರೆ 87 ಲಕ್ಷ ರೂಪಾಯಿ ವೀಸಾ ಫೀಸ್ ಜೊತೆಗೆ ಅವರ ಸಂಬಳವನ್ನು ಕೊಡಬೇಕು ಅಂತ ಅಂದರೆ ಅದು ಅಸಾಧ್ಯವಾದ ಮಾತು. ಇದು ಅಕ್ಷರಶಃ ಭಾರತೀಯ ವಿದ್ಯಾರ್ಥಿಗಳ ಅಮೆರಿಕನ್ ಡ್ರೀಮನ್ನು ನುಚ್ಚು ನೂರು ಮಾಡುವಂತಹ ನಿರ್ಧಾರ ಅಂತ ಕಿಡಿಕಾರಿದ್ದಾರೆ. ಭಾರತೀಯರೇ ಟ್ರಂಪ್ ಸರ್ಕಾರದ ಟಾರ್ಗೆಟ್. 70% ವೀಸಾ ಭಾರತೀಯರ ಪಾಲು.
ಈ ನಿರ್ಧಾರದಿಂದ ಅತಿ ಹೆಚ್ಚು ಪೆಟ್ಟು ಬೀಳುವುದು ಯಾರಿಗೆ ಗೊತ್ತಾ? ಅದು ನಮ್ಮ ಭಾರತೀಯರಿಗೆ. 2025 ಆರ್ಥಿಕ ವರ್ಷದ ಲೆಕ್ಕಾಚಾರದ ಪ್ರಕಾರ ಅಮೆರಿಕ ನೀಡಿದ ಒಟ್ಟು H1B ವೀಸಾಗಳಲ್ಲಿ 70% ಅಂತ ಅಂದರೆ 2,83,000 ವೀಸಾಗಳು ಭಾರತೀಯರ ಪಾಲಾಗಿವೆ. ಹೊಸದಾಗಿ ಕೆಲಸಕ್ಕೆ ಸೇರಿದವರ ಪೈಕಿ ಸುಮಾರು 58,000 ಭಾರತೀಯರು ವೀಸಾವನ್ನು ಪಡೆದಿದ್ದರು. ಅಂದರೆ ಅರ್ಧದಷ್ಟು ಹೊಸ ವೀಸಾಗಳು ಭಾರತೀಯರ ಪಾಲಾಗ್ತಿವೆ. ಈಗ ಈ 87 ಲಕ್ಷ ರೂಪಾಯಿ ಶುಲ್ಕದ ರೂಲ್ಸ್ ಬಂದರೆ ಅಮೆರಿಕದ ಕಂಪನಿಗಳು ಭಾರತೀಯ ಉದ್ಯೋಗಿಗಳನ್ನು ಹೈರ್ ಮಾಡಿಕೊಳ್ಳುವ ಮುನ್ನ 10 ಬಾರಿ ಯೋಚಿಸುತ್ತವೆ. TCS, ಇನ್ಫೋಸಿಸ್ನಂತಹ ಕಂಪನಿಗಳಿಗೆ ಇದು ಕೋಟ್ಯಾಂತರ ರೂಪಾಯಿಗಳ ಹೆಚ್ಚುವರಿ ಹೊರೆಯಾಗಲಿದೆ. ಇದು ಭಾರತೀಯ ಯುವಕರ ಪ್ರತಿಭೆಗೆ ಅಮೆರಿಕ ಹಾಕ್ತಾ ಇರುವಂತಹ ದೊಡ್ಡ ಬೇಲಿ ಅಂತ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ. ವರ್ಷಕ್ಕೆ 73,000 ಕೋಟಿ ರೂಪಾಯಿ ಆದಾಯದ ಲೆಕ್ಕಾಚಾರ. ಸಣ್ಣ ಕಂಪನಿಗಳ ಪಾಲಿಗೆ ಮರಣ ಶಾಸನ. ವೀಕ್ಷಕರೇ, ಸರ್ಕಾರದ ಅಂದಾಜಿನ ಪ್ರಕಾರ ಈ 85,000 ವೀಸಾಗಳಿಂದಲೇ ಅಮೆರಿಕಕ್ಕೆ ವರ್ಷಕ್ಕೆ ಸುಮಾರು $8.78 ಬಿಲಿಯನ್ ಅಂದರೆ ಸರಿಸುಮಾರು 73,000 ಕೋಟಿ ರೂಪಾಯಿ ಆದಾಯ ಬರಲಿದೆ. ಆದರೆ ಈ ಆದಾಯಕ್ಕಿಂತ ಹೆಚ್ಚಾಗಿ ಉದ್ಯೋಗಿಗಳ ನೇಮಕಾತಿಯ ಮೇಲೆ ಇದು ಬೀರಲಿರುವಂತಹ ನಕಾರಾತ್ಮಕ ಪರಿಣಾಮವೇ ಭಯಾನಕವಾಗಿದೆ. ಸರ್ಕಾರದ ವರದಿಯ ಪ್ರಕಾರವೇ ಸುಮಾರು 14,541 ಸಣ್ಣ ಕಂಪನಿಗಳು ಇದರಿಂದ ಸಂಕಷ್ಟಕ್ಕೆ ಸಿಲುಕಲಿವೆ. ಇವುಗಳ ಪೈಕಿ 76% ಕಂಪನಿಗಳ ವಾರ್ಷಿಕ ಆದಾಯದಲ್ಲಿ 1% ಹೆಚ್ಚು ಭಾಗ ಕೇವಲ ವೀಸಾ ಶುಲ್ಕಕ್ಕೆ ಖರ್ಚಾಗಲಿದೆ. ಹೀಗಿದ್ರೂ ಸಹ ಅಮೆರಿಕದಲ್ಲಿ ಉದ್ಯೋಗಿಗಳ ಬೇಡಿಕೆ ಹೆಚ್ಚಿದೆ, ಕಂಪನಿಗಳು ಅನಿವಾರ್ಯವಾಗಿ ಹಣವನ್ನು ಕೊಡುತ್ತವೆ ಅಂತ DHS ವಾದವನ್ನು ಮಾಡ್ತಾ ಇದೆ. ಆದರೆ ರಿಯಾಲಿಟಿ ಏನಪ್ಪ ಅಂದರೆ ಇದು ಉದ್ಯೋಗದಾತರನ್ನು ಹೈರಿಂಗ್ ಮಾಡದಂತೆ ತಡೆಯುವಂತಹ ಒಂದು ತಂತ್ರವಾಗಿದೆ. ಶುಲ್ಕ ಸಂಗ್ರಹ ಅಸಲಿ ಉದ್ದೇಶವಲ್ಲ, ವಲಸಿಗರನ್ನ ತಡೆಯುವುದೇ ಟ್ರಂಪ್ ರಣತಂತ್ರ. ವೀಕ್ಷಕರೇ, ಇಮಿಗ್ರೇಷನ್ ತಜ್ಞರು ಹೇಳುವಂತಹ ಪ್ರಕಾರ ಅಮೆರಿಕ ಸರ್ಕಾರಕ್ಕೆ ಹಣದ ಅವಶ್ಯಕತೆ ಇಲ್ಲ. ಈ 87 ಲಕ್ಷ ರೂಪಾಯಿ ಶುಲ್ಕ ಹೇರ್ತಾ ಇರುವುದು ಹಣ ಮಾಡುವುದಕ್ಕೆ ಅಲ್ಲ, ಬದಲಾಗಿ ವಿದೇಶಿ ಉದ್ಯೋಗಿಗಳು ಅಮೆರಿಕಕ್ಕೆ ಬರದಂತೆ ತಡೆಯುವುದೇ ಇದರ ಅಸಲಿ ಉದ್ದೇಶ. ವೀಸಾವನ್ನು ಕಾನೂನುಬದ್ಧವಾಗಿ ನಿಲ್ಲಿಸಲು ಸಾಧ್ಯವಿಲ್ಲದ ಕಾರಣ ಇಷ್ಟೊಂದು ದೊಡ್ಡ ಮಟ್ಟದ ಆರ್ಥಿಕ ಹೊರೆ ಹೇರುವ ಮೂಲಕ ಕಂಪನಿಗಳೇ ವಿದೇಶಿ ಉದ್ಯೋಗಿಗಳಿಂದ ದೂರ ಸರಿಯುವಂತೆ ಮಾಡುವುದು ಟ್ರಂಪ್ ಅವರ ರಣತಂತ್ರವಾಗಿದೆ. ಇದು ಅಮೆರಿಕ ಫಸ್ಟ್ ಎಂಬ ಘೋಷಣೆಯ ಭಾಗವಾಗಿದ್ದು ವಿದೇಶಿ ಪ್ರತಿಭೆಗಳನ್ನು ಅಮೆರಿಕದಿಂದ ಹೊರಹಾಕುವ ಪ್ರಯತ್ನವಾಗಿದೆ ಅಂತ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಟ್ರಂಪ್ ಸರ್ಕಾರದ ಈ ಆಘಾತಕಾರಿ ನಿರ್ಧಾರವು ಅಮೆರಿಕದ ಕನಸು ಕಾಣುತ್ತಿರುವ ಭಾರತೀಯ IT ಪ್ರತಿಭೆಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ದೊಡ್ಡ ಮರಣ ಶಾಸನವಾಗಿ ಪರಿಣಮಿಸಿದೆ. ವೀಸಾ ಶುಲ್ಕವನ್ನು ಬರೋಬ್ಬರಿ 87 ಲಕ್ಷ ರೂಪಾಯಿಗಳಿಗೆ ಏರಿಸುವ ಮೂಲಕ ಅಮೆರಿಕದ ಕಂಪನಿಗಳು ವಿದೇಶಿ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳಲು ಹಿಂದೇಟು ಹಾಕುವಂತೆ ಮಾಡುವುದು ಈ ರಣತಂತ್ರದ ಅಸಲಿ ಉದ್ದೇಶವಾಗಿದೆ. ಅಮೆರಿಕ ಫಸ್ಟ್ ಎನ್ನುವ ಘೋಷಣೆಯಡಿ ವಿದೇಶಿ ಪ್ರತಿಭೆಗಳಿಗೆ ದೊಡ್ಡ ತಡೆಗೋಡೆ ನಿರ್ಮಿಸುತ್ತಿರುವಂತಹ ಈ ಕಠಿಣ ನೀತಿಯಿಂದಾಗಿ ದಶಕಗಳಿಂದ ಅಮೆರಿಕದ ಆರ್ಥಿಕತೆಗೆ ಬೆನ್ನೆಲುಬಾಗಿದ್ದ ಭಾರತೀಯರ ಪಾಲಿಗೆ ಅಮೆರಿಕನ್ ಡ್ರೀಮ್ ಈಗ ಅತ್ಯಂತ ದುಬಾರಿ ಮತ್ತು ಅತಂತ್ರವಾಗಿದೆ. ಈ ನಿರ್ಧಾರವು ಜಾಗತಿಕ ಉದ್ಯೋಗ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆಯನ್ನು ಸೃಷ್ಟಿಸಿದ್ದು ಭಾರತೀಯ ಕಂಪನಿಗಳು ಮತ್ತು ಯುವಕರ ಮುಂದಿನ ಹಾದಿ ಸವಾಲಿನಿಂದ ಕೂಡಿದೆ. ಟ್ರಂಪ್ ಅವರ ಈ ಕಠಿಣ ನೀತಿ ಬಗ್ಗೆ ನಿಮಗೇನು ಅನಿಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.